ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗಭೋಗಕ್ಕೆ ಮೆಚ್ಚಿ ಲಿಂಗ ಭಕ್ತಿಯ ಮರೆದೆ, ಅಂಗಭೋಗಕ್ಕೆ ಮೆಚ್ಚಿ ಲಿಂಗ ಭಕ್ತಿಯ ಮರೆದೆ, ಭಂಗ ಪಡುತ್ತೀಹೇನು ಗುರುರಾಯ ಭವದೂರ, ಹಿಂಗೆನ್ನ ಭವವ ಸರ್ವಜ್ಞ. ಪಾಪವೆನ್ನದು ಕಾಯ ತಾಪ ನಿನ್ನದು ರಾಯ, ಪಾಪವೆನ್ನದು ಕಾಯ ತಾಪ ನಿನ್ನದು ರಾಯ, ಕೋಪದಳು ಬೇತು ಕೆಡುತ್ತಿಹೆನು ಕೈ ಬಿಡಿದು, ಕೋಪನಾಗಯ್ಯ ಸರ್ವಜ್ಞ. ಮಾಯಾ ಮೋಹವ ಮೆಚ್ಚಿ ಕಾಯವನ್ನು ಕೊರಗಿಸುತ್ತಾ, ಮಾಯಾ ಮೋಹವ ಮೆಚ್ಚಿ ಕಾಯವನ್ನು ಕೊರಗಿಸುತ್ತಾ, ಆಯಾಸಗೊಂಡು ಬಳಲದೆ ಓಂ ನಮಃ ಶಿವಾಯವೆಂದೆನ್ನು ಸರ್ವಜ್ಞ, ಶಿವಾಯವೆಂದೆನ್ನು ಸರ್ವಜ್ಞ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಜನವರಿ 1 ವಿಶ್ವದಾದ್ಯಂತ ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಭಾರತ ದೇಶದಲ್ಲಿ ಹೆಚ್ಚು ಜನ ಹಿಂದೂ ಸಂಸ್ಕೃತಿಯ ಪ್ರಕಾರ ಯುಗಾದಿ ಅಂತ ಹೇಳಿದ್ರು ಅದರಲ್ಲಿ ಮತ್ತೆ ಒಂದು 7-8 ರೀತಿಯ ಹೊಸ ವರ್ಷಗಳನ್ನ ಆಚರಣೆ ಮಾಡೋದು. ಅದಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಹೊಸ ವರ್ಷ ಆಗಿದ್ರಿಂದ ಅವು ಜಾರಿಗೆ ಬರಲ್ಲ, ಅಂದ್ರೆ ಎಲ್ಲರೂ ಅದನ್ನ ಸ್ವೀಕರಿಸಲ್ಲ. ಆದ್ರೆ ಜನವರಿ 1 ಮಾತ್ರ ಎಲ್ಲರೂ ಸ್ವೀಕರಿಸಿದ್ದಾರೆ. ಸಂಪ್ರದಾಯ ಅಂತ ಹೇಳಿ ಸಂಕ್ರಮಣದಲ್ಲಿ ಕೆಲವು ಹೊಸ ವರ್ಷ ಮಾಡ್ತಾರೆ, ಯುಗಾದಿ ಕೆಲವರು, ಪಂಜಾಬ್ನಲ್ಲಿ ಬೈಸಾಖಿ ಮಾಡ್ತಾರೆ ಯುಗಾದಿ ಆಗಿ ಕೆಲವು ದಿವಸಗಳ ನಂತರ, ಕೇರಳದವ್ರದ್ದು ಓಣಂ, ಒರಿಸ್ಸಾದವ್ರದ್ದು ಒಂಥರ. ಹೀಗೆ ಇರೋದ್ರಿಂದ ನಮ್ಮಲ್ಲಿ ಒಗ್ಗಟ್ಟು ಬರಲ್ಲ. ಆವಾಗ ನಾವು ಬೇರೆ ರೀತಿ ಒಗ್ಗಟ್ಟನ್ನ ಕಲ್ತ್ಕೋಬೇಕಾಗತ್ತೆ. ಅದಕ್ಕೆ ನಾವು ಹೇಳ್ತಿರ್ತೀವಿ ಏನಂದ್ರೆ, ಹಬ್ಬಗಳು ವೈಯಕ್ತಿಕವಾಗಿ ಮಾಡ್ಕೊಳ್ಳಿ, ಆದ್ರೆ ಭಾರತವನ್ನ ಒಗ್ಗಟ್ಟಾಗಿಡ್ಲಿಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಇವೆರಡು ಹಬ್ಬಗಳನ್ನ ಮಾತ್ರ ಎಲ್ಲರೂ ಕಡ್ಡಾಯವಾಗಿ ಮಾಡಿ. ಯಾಕೆ ಅಂದ್ರೆ ಸ್ವಾತಂತ್ರ್ಯ ಬರದೆ ಹೋಗಿದ್ರೆ, ಇನ್ನೊಬ್ಬರ ಅಧೀನದಾಗಿದ್ದಿದ್ರೆ, ಅಥವಾ ಭಾರತ ಇಷ್ಟು ಒಗ್ಗಟ್ಟಾಗಿ ದೊಡ್ಡದಾಗಿ ಸಂವಿಧಾನ, ಸರ್ಕಾರ ಈ ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ, ಪ್ರಜಾಪ್ರಭುತ್ವ ಇಲ್ಲದೆ ಹೋಗಿದ್ರೆ ನಾವು ಯಾರು ಇಷ್ಟು ಆರಾಮಾಗಿರಕ್ಕಾಗ್ತಿರ್ಲಿಲ್ಲ. ಮತ್ತು ಯಾವ ಒಂದು ಆಚರಣೆಯ ಹಿಂದೆ ಇಷ್ಟೊಂದು ತ್ಯಾಗ ಬಲಿದಾನದ ಕಥೆಗಳಿಲ್ಲ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಷ್ಟು ಬೇರೆ ಯಾವುದಕ್ಕೂ ಹೋರಾಟ ಮಾಡ್ದಂಗೆ ಕಾಣಲ್ಲ. ಇವೆಲ್ಲ ಸುಮ್ಮನೆ ಏನೋ ಆಚರಣೆಗೆ ಬಂದ್ವು, ಸಂಕ್ರಮಣ ಆಗ್ಲಿ, ಯುಗಾದಿ ಆಗ್ಲಿ, ಅಥವಾ ಮತ್ತೊಂದಾಗ್ಲಿ, ಬೈಸಾಖಿ ಆಗ್ಲಿ, ಅವಕ್ಕೆ ಸಂಕುಚಿತತೆ ಅಂದ್ರೆ ಕೆಲವರಿಗೆ ಮಾತ್ರ ಅದು. ಆದ್ರೆ ಭಾರತ ಸಂವಿಧಾನ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಅದು ಭೇದ ಭಾವದಿಂದ ಎಲ್ಲರೂ. ಆದ್ರೆ ಯಾವ ಯುವಕ ಯುವತಿಯರು ಕೂಡ ಹೊಸ ವರ್ಷವನ್ನ ಸ್ವಾಗತ ಮಾಡದಂಗೆ ಅವನ್ ಮಾಡಲ್ಲ. ಕಾರಣ ಅದ್ರ ಮಹತ್ವ ಗೊತ್ತಿಲ್ಲ. ಸಿಲೆಬಸ್ನಲ್ಲಿ ಅದನ್ನು ಕಲಿಸಿಲ್ಲ ನಮ್ಮ ಹಿಂದಿನ ಸರ್ಕಾರಗಳು. ದೇಶಭಕ್ತಿ ಅಂತಕ್ಕಂಥದ್ನೇ ಕಡಿಮೆ ಮಾಡಿಟ್ಬಿಟ್ಟು ಸ್ವಾತಂತ್ರ್ಯ ಬಂದ್ಮೇಲೆ ಎಲ್ಲ ಸ್ವಾರ್ಥ, ವಂಶವಾದ,
ಇದು ಬಂದ್ಬಿಟ್ಟು ಸ್ವಾತಂತ್ರ್ಯಕ್ಕೆ ಮಹತ್ವ ಕಡಿಮೆ, ಅಂದ್ರೆ ದೇಶಭಕ್ತಿಗೆ ಮಹತ್ವ ಕಡಿಮೆ ಆಯ್ತು. ದೇಶಕ್ಕಾಗಿ ಪ್ರಾಣ ಕೊಡ್ತಕ್ಕಂಥದ್ದು, ದೇಶಕ್ಕಾಗಿಯೇ ಬದುಕ್ತಕ್ಕಂಥದ್ದು ಅದು ಪ್ರಾಯಶಃ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಹೊರಟೋಯ್ತು ಅಂತ ಕಾಣುತ್ತೆ. ಆದ್ರಿಂದ ನಮ್ಮಲ್ಲಿ ಬಹಳ ಕಷ್ಟ ಆಯ್ತು. ಒಂದು 50 ವರ್ಷ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವನೇ ಚೆನ್ನಾಗಿ ಆಚರಿಸ್ಲಿಲ್ಲ. ನನಗೆ ನೆನಪಿದೆ ಅದು. ಆವಾಗ ದೇಶ ಬಹಳ ಕಠಿಣ ಸ್ಥಿತಿಯಲ್ಲಿತ್ತು. ರಾಜಕೀಯ ವ್ಯವಸ್ಥೆ ಕೆಟ್ಟ ಹೋಗಿತ್ತು. ಕಿಚಡಿ ಸರ್ಕಾರಗಳು ಬಂದು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಇದರಿಂದ ನಮ್ಮ ಆರ್ಥಿಕ ಸ್ಥಿತಿಯನ್ನು ಕೆಡಿಸಿಟ್ಬಿಟ್ಟಿದ್ದು. ಯಾವುದೋ ತಪಸ್ಸಿನ ಫಲ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನದ ಫಲ. ಮತ್ತೆ ಒಳ್ಳೆ ದಿನಗಳು ಬಂದವು ಭಾರತಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಹಿಂಗಾಗೋದು ಸಹಜ. ಎಲ್ಲಾ ಪ್ರಜಾಪ್ರಭುತ್ವಕ್ಕೂ ಈ ತರ ದಿನಗಳು ಬಂದಿರಲ್ಲ. ಯಾಕಂದ್ರೆ ಅದರ ಅಸ್ತಿತ್ವ ಜಾಸ್ತಿ ದಿನ ಉಳಿಬೇಕಾಗತ್ತೆ. ಕಮ್ಯುನಿಸ್ಟ್ ಆಗ್ಲಿ, ಮತ್ತೊಂದಾಗ್ಲಿ ಬಹಳ ದಿವಸ ಉಳಿಯಲ್ಲ. ಸರ್ವಾಧಿಕಾರ, ಕಮ್ಯುನಿಸಂ ಇವೆಲ್ಲ ಬಹಳ ದಿವಸ ಉಳಿಯಲ್ಲ. ಆ ವ್ಯಕ್ತಿಗಳು, ಆ ವ್ಯವಸ್ಥೆ ಹೋದ್ರೆ ಆ ದೇಶ ಛಿದ್ರ ಆಗೋಗುತ್ತೆ. ಆದ್ರೆ ಅಮೆರಿಕ ಪ್ರಜಾಪ್ರಭುತ್ವವನ್ನು ಅನುಸರಣೆ ಮಾಡಿಕೊಂಡು ಸುಮಾರು 240 ವರ್ಷಗಳಿಗಿಂತ 250 ವರ್ಷಗಳಿಗಿಂತ ಜಾಸ್ತಿ ಆಯಿತು ಅಂತ ಕಾಣುತ್ತೆ. ಇನ್ನೂ ಅದು ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ. ಇಂಗ್ಲೆಂಡಲ್ಲೂ ಕೂಡ ರಾಣಿ ಆಡಳಿತ ಅಂತ ಇದೆ ಅಂದ್ರು, ಅದು ಅವರು ನೆಪ ಮಾತ್ರಕ್ಕಿದ್ದಾರೆ. ಆದ್ರೆ ಅಲ್ಲಿಯೂ ಕೂಡ ಪ್ರಜಾಪ್ರಭುತ್ವ ಅಮೆರಿಕಕ್ಕಿಂತ ಹಳೆಯದು, ಅಲ್ಲೂ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ಹಾಗೆ ಭಾರತ ದೇಶ ಈಗ ಪ್ರಜಾಪ್ರಭುತ್ವದ ವಿಷಯದಲ್ಲಿ 1-2 ವರ್ಷ ಬಿಟ್ರೆ ಬಾಕಿಯಂತೆ ಯಶಸ್ವಿ ಆಗಿದೆ. 78-79 ವರ್ಷಗಳಾಗ್ತಾ ಬಂತು. ಇನ್ನು ಯುವಕರು ಎಚ್ಚೆತ್ಕೊಂಡ್ರೆ, ಯುವಕ ಯುವತಿಯರು ಮತ್ತು ಪ್ರಬುದ್ಧರು ಕೂಡ, ವಯಸ್ಸಾದವರು ಪ್ರತಿಯೊಬ್ಬರು ವೋಟ್ ಮಾಡಬೇಕು ಮತ್ತು ಸ್ಥಿರ ಸರ್ಕಾರಕ್ಕಾಗಿ ವೋಟ್ ಮಾಡಬೇಕು. ಎಂದೂ ಕಿಚಡಿ ಸರ್ಕಾರ ಬರಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಕಿಚಡಿ ಸರ್ಕಾರ ಬಂತು ಅಂದ್ರೆ ಅವರು ತಮ್ಮ ಸ್ವಹಿತಾಸಕ್ತಿ, ವಂಶವಾದ ಇದಕ್ಕೆ ಅವಕಾಶ ಕೊಡ್ತಾರೆ. ಯಾವುದೇ ಪಕ್ಷ ಬರಲಿ, ಒಂದು ಪಕ್ಷ ಬರಬೇಕು. ಆವಾಗ ಅದು ಅನುಕೂಲ ಆಗುತ್ತೆ. 5 ವರ್ಷದ ನಂತರ ಬೇಕಾದ್ರೆ ಬದಲಾಯಿಸಿ, ತೊಂದರೆ ಇಲ್ಲ. ಆದ್ರೆ ಒಂದು ಪಕ್ಷಕ್ಕೆ ಅಥವಾ ಒಂದಕ್ಕೆ ಪೂರ್ಣ ಬಹುಮತ ಸಿಗ್ಬೇಕು ಒಂದು ವ್ಯವಸ್ಥೆಗೆ. ಅಲ್ಲಿ ಚೆನ್ನಾಗಿ ಆಡಳಿತ ನಡೆಯುತ್ತೆ. ಜೊತೆಗೆ ಇನ್ಮೇಲೆ ರಾಜಕೀಯ ವ್ಯವಸ್ಥೆ ಸಬಲವಾಗಿರುವಂಗೆ ನೋಡ್ಕೋಬೇಕು ಒಂದು. ಅದಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ, ಎಲ್ಲ ಹಬ್ಬಕ್ಕಿಂತ ಶ್ರೇಷ್ಠ, ಮತ್ತು ಗಣರಾಜ್ಯೋತ್ಸವದ ಮಹತ್ವ ಎಲ್ಲ ಹಬ್ಬಕ್ಕಿಂತ ಶ್ರೇಷ್ಠ. ಅದಕ್ಕೆ ನಮ್ಮ ಮನೆಯ ಕಾರ್ಯಕ್ರಮಗಳನ್ನು ಕೂಡ ನಾವು ವಿಶೇಷ ಕಾರ್ಯಕ್ರಮಗಳೇನು ಅಂತ ಇಟ್ಕೊಳ್ತೀವಲ್ಲ, ಅದನ್ನ ಗಣರಾಜ್ಯೋತ್ಸವದ ದಿವಸ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಇಟ್ಕೊಂಡು ಎಲ್ರಿಗೂ ಕರೆದು ಧ್ವಜಾರೋಹಣ ಮಾಡಿ, ಜೊತೆಗೆ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಿ, ಮತ್ತೆ ಎಲ್ಲರೂ ದೇಶದ ಬಗ್ಗೆ ತಿಳ್ಕೊಂಡು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಪ್ಪಲಾರದೆ ಎಲ್ರಿಗೂ ತಿಳಿಸ್ಕೊಡ್ಬೇಕು. ತುಂಬಾ ಜನರಿಗೆ ಗೊತ್ತಿಲ್ಲ ಅದು. ಈಗ ಇಲ್ಲಿ ಇರ್ತಕ್ಕಂಥ ವಯಸ್ಸಾದಂಥ ಅಜ್ಜಿದಿರಿಗೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಜನ ಬಲಿದಾನ ಮಾಡ್ಕೊಂಡಿದ್ದಾರೆ, ಎಂತೆಂತ ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಶಾಲೆಗೆ ಹೋಗಿಲ್ಲ ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಅವ್ರು ಬದುಕಿಲ್ಲ, ಯಾವುದೇ ನೌಕರಿ ಮಾಡಿಲ್ಲ.
ಅವ್ರಿಗೆ ಗೊತ್ತಿಲ್ಲ. ಮತ್ತೆ ರೇಡಿಯೋ ಟಿವಿ ಸುಮ್ಮನೆ ಹಚ್ಚಿರ್ತಾರಷ್ಟೆ. ಇಂಥ ಒಳ್ಳೆ ಗಮನ ಕೊಟ್ಟು ನೋಡುವಂತಹ ಕಾರ್ಯಕ್ರಮಗಳನ್ನ ನೋಡೋದೇ ಇಲ್ಲ. ಎಲ್ಲಾದ್ರೂ ಗಲಾಟೆ ಆಗಿದ್ರೆ, ಹೊಡೆದಾಟ ಆಗಿದ್ರೆ, ಕೊಲೆ ಆಗಿದ್ರೆ ಈ ತರದಕ್ಕೆ ಹೆಚ್ಚು ಮಹತ್ವ ಕೊಟ್ಬಿಟ್ಟು ಅವನ್ ನೋಡ್ತಾರೆ ಗಮನ ಕೊಟ್ಟು. ಇಲ್ಲದೆ ಹೋದ್ರೆ ಬಾಕಿ ಗಮನ ಕೊಟ್ಟು ನೋಡಲ್ಲ. ಅದಕ್ಕೆ ನಮ್ಮ ದೇಶ ಯಾಕೆ ಜಪಾನ್ ದೇಶ ನಮಗಿಂತ ಸಣ್ಣದಿದ್ರು ಅದು ಅಂತಹ ದೊಡ್ಡ ದಾಳಿ, ಪರಮಾಣು ದಾಳಿ ಆದ್ರೂ ಅಮೇರಿಕಾಕ್ಕೆ ಸರಿ ಸಮಾನವಾಗಿ ನಿಂತ್ಕೊಂತು ಒಂದು 25 ವರ್ಷದಲ್ಲಿ. ನಾವು 75 ವರ್ಷ ಆದ್ರೂ ಯಾಕಪ್ಪ ಇನ್ನು ಅಮೇರಿಕಕ್ಕೆ ಸರಿ ಸಮಾನ ನಿಲ್ಲಕ್ಕಾಗ್ತಾ ಇಲ್ಲ ಅಂದ್ರೆ ಜನರಲ್ಲಿ ಜಾಗೃತಿ ಇಲ್ಲ, ರಾಷ್ಟ್ರ ಪ್ರೇಮ ಇಲ್ಲ, ಜೊತೆಗೆ ಮೂಢನಂಬಿಕೆ, ಗೊಡ್ಡು ಸಂಪ್ರದಾಯಗಳು, ಆಮೇಲಿಂದ ಮನಸ್ತಾಪಗಳು. ಸಂಬಂಧಗಳಲ್ಲಿ ಮನಸ್ತಾಪಗಳಿದ್ರೆ ಮನೆ ಬೆಳೆಯಲ್ಲ. ಮನೆ ಬೆಳಿಲಿಲ್ಲ ಅಂತಂದ್ರೆ, ಕುಟುಂಬ ಬೆಳಿಲಿಲ್ಲ ಅಂದ್ರೆ ದೇಶ ಬೆಳೆಯಲ್ಲ, ಚೆನ್ನಾಗಾಗಲ್ಲ. ಏನೋ ಮೋದಿಯವರು ಈಗ 2047 ತನಕ ಎಲ್ರಿಗೂ ಟಾಸ್ಕ್ ಕೊಟ್ಟಿದ್ದಾರೆ. ಅಂದ್ರೆ ಡೆವಲಪ್ಡ್ ಕಂಟ್ರಿ ಆಗ್ಬೇಕು, ಅಭಿವೃದ್ಧಿಶೀಲ ದೇಶ ಹೋಗಿ ಅಭಿವೃದ್ಧಿ ಹೊಂದಿದ ದೇಶ ಆಗ್ಬೇಕು. 100 ವರ್ಷನಾದ್ರೂ ಗುರಿ ಇಟ್ಕೊಳ್ಳೋಣ, ಪರವಾಗಿಲ್ಲ. ಅದಕ್ಕಾದ್ರೂ ನಾವು ಎಲ್ಲರೂ ಶ್ರದ್ಧೆಯಿಂದ ಮತ್ತು ಕಾನ್ಶಿಯಸ್ಲಿ, ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಬೇಕು. ನಮ್ಮಲ್ಲಿ ಇನ್ನೊಂದೇನಾಗಿದೆ, ಧರ್ಮಗುರುಗಳು ಕೂಡ ರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಬಹಳ ಜನ, ಎಲ್ಲ ಒಬ್ಬೊಬ್ರು ಇತ್ತೀಚೆಗೆ ಶುರು ಮಾಡಿದ್ದಾರೆ. ಆದ್ರೆ ಬಾಕಿಯವರು ತಮ್ಮ ಜಾತ್ರೆಗಳು, ಸಂಪ್ರದಾಯಗಳು ಬರೇ ಇಂಥವನ್ನೇ ನೋಡ್ಕೊಂಡು ಮಠ ಬೆಳೆದ್ರೆ ಸಾಕು ಅನ್ನೋ ಲೆಕ್ಕಕ್ಕಿದ್ದಾರೆ ಹೊರತು ರಾಷ್ಟ್ರಪ್ರಜ್ಞೆಯನ್ನು ಭಕ್ತರಲ್ಲಿ ಬೆಳೆಸ್ತಾ ಇಲ್ಲ. ರಾಷ್ಟ್ರಪ್ರಜ್ಞೆಯನ್ನು ಬೆಳೆಸಬೇಕು. ರಾಷ್ಟ್ರಪ್ರಜ್ಞೆ ಬೆಳೆದ್ರೆ ಮಾತ್ರ ಒಬ್ಬ ಕ್ರಿಯಾಶೀಲನಾಗ್ತಾನ ಅವನು. ಜೊತೆಗೆ ಏನೇ ತೊಡಕಿದ್ರು ಸ್ವಾವಲಂಬಿ ಆಗ್ಬೇಕು, ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನುವ ಪ್ರಜ್ಞೆ ಬರುತ್ತೆ. ಇಲ್ಲದೆ ಹೋದ್ರೆ ಬಡತನವನ್ನೇ ಒಪ್ಕೊಂಡು ಆಮೇಲೆ ಫಾಲ್ಸ್ ಪ್ರೆಸ್ಟೀಜ್ ಅಂತ ಕರೀತಾರೆ. ನಮ್ಮ ಧರ್ಮ ಬಹಳ ಶ್ರೇಷ್ಠ, ನಮ್ಮ ಗುರುಗಳು ಬಹಳ ಶ್ರೇಷ್ಠ, ನಮ್ಮ ಮಠ ಇನ್ಯಾವುದೂ ಇಲ್ಲ, ಅಲ್ಲಿ ಸ್ವಚ್ಛತೆನೇ ಇರಂಗಿಲ್ಲ, ಅಲ್ಲಿ ಒಂದು ಶಿಸ್ತಿರಂಗಿಲ್ಲ, ಸಮಯ ಪಾಲನೆ ಇರಂಗಿಲ್ಲ. ಆದ್ರೆ ಅವ್ರಿಗಿರುವ ಹೆಮ್ಮೆ, ಆಮೇಲಿಂದ ಅಹಮಿಕೆ ಎಷ್ಟಿರುತ್ತೆ ಅಂದ್ರೆ ಅದೇನು ಹೇಳಕ್ ತೀರ್ದು ಅಷ್ಟು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇದು ಫಾಲ್ಸ್ ಪ್ರೆಸ್ಟೀಜ್. ಇದೇ ನಮ್ಮ ದೇಶವನ್ನ ಹಾಳು ಮಾಡಿದ್ದು ಯಾವುದು ಅಂದ್ರೆ ಇದೇನೆ. ಈ ಒಂದು ತಪ್ಪು ಕಲ್ಪನೆಗಳಿಂದ ನಾವು ಹೊರಗೆ ಬರಬೇಕು. ರಾಷ್ಟ್ರ ಧರ್ಮವನ್ನ ಅದನ್ನ ಎಲ್ಲರ ಮನಸ್ಸಿನಲ್ಲಿ ಬಿತ್ತಬೇಕು, ಮಕ್ಕಳಲ್ಲಿ ಬಿತ್ತಬೇಕು, ದೊಡ್ಡವರಲ್ಲಿ, ಯುವಕರಲ್ಲಿ, ತಾಯಂದ್ರಲ್ಲಿ, ಅಕ್ಷರಸ್ಥರಲ್ಲಿ, ಅನಕ್ಷರಸ್ಥರಲ್ಲಿ, ಎಲ್ಲರಲ್ಲೂ ರಾಷ್ಟ್ರ ಪ್ರೇಮವನ್ನ ನಾವು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ನಮ್ಮ ರಾಷ್ಟ್ರ ಪ್ರಗತಿ ಆಗೋದಕ್ಕೆ ಸಾಧ್ಯ. ಜೊತೆಗೆ ರಾಷ್ಟ್ರ ಪ್ರಗತಿ ಆಗೋದು ಹಾಗೆ ಆಗತ್ತೆ, ನಾವು ಪ್ರಗತಿ ಆಗದಿದ್ರು ರಾಷ್ಟ್ರ ಪ್ರಗತಿ ಹಾಗೆ ಆಗತ್ತೆ. ಯಾಕೆ ಅಂದ್ರೆ ಕೆಲವರು ದಿಟ್ಟರು, ಧೀರರು ಮತ್ತು ಸತತ ಕ್ರಿಯಾಶೀಲರು ಅವ್ರ ರಾಷ್ಟ್ರವನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು. ಆದರೆ ರಾಷ್ಟ್ರಭಕ್ತಿಯನ್ನು ಬೆಳೆಸ್ಕೊಳ್ಳದೆ ಹೋದ್ರೆ, ದೇಶಭಕ್ತಿಯನ್ನು ಬೆಳೆಸ್ಕೊಳ್ಳದೆ ಹೋದ್ರೆ ನಮಗೆ ನುಕ್ಸಾನ ಆಗುತ್ತೆ. ನಾವು ಬಡವರಾಗೆ ಅಥವಾ ಅಧೀನರಾಗಿ ಅಥವಾ ರೋಗಿಗಳಾಗಿ, ಸಂಪ್ರದಾಯವಾದಿಗಳಾಗಿ, ನಮ್ಮ ಆಮೇಲೆ ಏನು ಅರ್ಥವಿಲ್ಲದ ಬದುಕನ್ನು ಬದುಕಿ ಒಂದ್ ದಿವಸ ಸತ್ತು ಹೋಗ್ಬೇಕಾಗತ್ತೆ. ಅದ್ರ ಬದಲು ದೇಶಭಕ್ತಿಯನ್ನು ಬೆಳೆಸ್ಕೊಂಡು ನಾವು ಚೆನ್ನಾಗಿ ದುಡಿದು ರಾಷ್ಟ್ರಕ್ಕೂ ಸರಿಯಾಗಿ ತೆರಿಗೆಯನ್ನು ಕೊಟ್ಟು ನಮ್ಮ ಬದುಕನ್ನು ಚೆನ್ನಾಗಿ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಬದುಕು ಚೆನ್ನಾಗಾಗತ್ತೆ, ರಾಷ್ಟ್ರವೂ ಕೂಡ ಪ್ರಗತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಹೊಸ ವರ್ಷವನ್ನು ಕೂಡ ಯಾಕೆ ಯುವಕ ಯುವತಿಯರು ಮೋಜು ಮಸ್ತಿಲಿ ಕಳೀತಾರಂದ್ರೆ ಗಲಾಟೆ ಮಾಡೋದು, ಕುಡಿಯೋದು, ಪಟಾಕಿ ಹಾರಿಸೋದು, ಆಮೇಲೆ ಬರೇ
ಮೋಜು ಮಸ್ತಿಗೋಸ್ಕರ ಬಳಸ್ತಿದ್ದಾರೆ ಹೊರತು ಅಲ್ಲಿ ಭಕ್ತಿ ಆಗಲಿ, ಶ್ರದ್ಧೆ ಆಗಲಿ, ಅಥವಾ ದೇಶದ ಹಿತ ಆಗಲಿ, ಸಮಾಜದ ಹಿತ ಆಗಲಿ ಇಲ್ಲ. ಎಷ್ಟೋ ಜನ ಈಗ ಅಪಾಯ ಮಾಡ್ಕೊಳ್ತಾರೆ, ಕಸ ಹೆಚ್ಚು ಮಾಡ್ತಾರೆ. ಬೆಂಗಳೂರು BBMP ಅವರಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಆ ಕಸ ತೆಗೆಯದೆ 1 ದಿವಸ 2 ದಿವಸ ಹಿಡಿಯುತ್ತೆ. ಮತ್ತೆ ಆ ಕಾನೂನು ಸುವ್ಯವಸ್ಥೆ ಕಾಪಾಡಕ್ ಪೊಲೀಸರು ಒದ್ದಾಡೋಗ್ಬಿಡ್ತಾರೆ. ಇದರಿಂದ ಪ್ರಯೋಜನ ಇಲ್ಲ. ಇದಕ್ಕೇನು ಅರ್ಥ ಇಲ್ಲ. ಇದು ಒಂಥರ ಮೂಢತನವೇ. ಆದರೆ ಅರ್ಥಪೂರ್ಣವಾಗಿ ಹಬ್ಬ ಆಚರಿಸಿದ ಹಾಗೆ ಗಲಾಟೆ ಮಾಡಲಾರ್ದೇನೆ ಚಿಂತನೆ ಮಾಡಿ, ಜೊತೆಗೆ ಜವಾಬ್ದಾರಿಯುತವಾದಂತಹ ನಡೆಯನ್ನ ನಡ್ಕೊಂತ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಗಳನ್ನ ಆಚರಿಸ್ಕೊಂಡು ನಾವು ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಳೋಣ. ಅದು ನಿಜವಾದ ಹೊಸತನ, ಅದು ನಿಜವಾದ ಶುಭ ಪ್ರಸಂಗ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.